ಕಾಂಡ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದಂತ ಅಧಿಕಾರಿಗಳಿಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು ಪಾಕಿಸ್ತಾನದಲ್ಲೇ ಇವರು ಟ್ರೈನ್ ಅಪ್ ಆಗಿದ್ರು ಅಂತ. ದಾಳಿ ಹಿಂದಿನ ಪಾಕಿಸ್ತಾನ ಕೈವಾಡ ಈಗ ಮತ್ತೊಮ್ಮೆ ಬಯಲಾಗಿದೆ. ಪಾಕ್ ಉಗ್ರರ ಜಾಲ ಭೇದಿಸಿರೋದು ಭದ್ರತಾ ಪಡೆ. ದಾಳಿಯಲ್ಲಿ ಭಾಗಿಯಾಗಿದ್ದಂತ ಇಬ್ಬರು ಉಗ್ರರು ಸ್ಥಳೀಯರೇ ಅನ್ನೋದು ಕೂಡ ಗೊತ್ತಾಗಿದೆ. ಈಗಾಗಲೇ ಉಗ್ರರಾದಂಥ ಆದಿಲ್ ಹಾಗೂ ಆಸಿಫ್ ಶೇಖ್ ಮನೆ ಧ್ವಂಸ ಮಾಡಲಾಗಿದೆ. ಅವರಿಬ್ಬರು ಕೂಡ ಟ್ರಾಲ್ ಎಂಬಂತ ಪ್ರದೇಶದಲ್ಲಿದ್ದರಂತೆ. ಅವರ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಅವರ ಆಸ್ತಿ ಪಾಸ್ತಿಯನ್ನ, ಅವ್ರ ಮನೆಯಲ್ಲಿ ಬಳಿ ಇದ್ದಂಥ ಅದೆಲ್ಲವನ್ನು ಕೂಡ ಈಗಾಗಲೇ ಯೋಧರು ಧ್ವಂಸ ಮಾಡಿ ಬಂದಿದ್ದಾರೆ. ಕಾರಣ ಇವರು ಕೂಡ ಈ ದಾಳಿಯಲ್ಲಿದ್ದರು ಅನ್ನೋದು ಗೊತ್ತಾಗಿದೆ. ಮತ್ತೆ ಇವರಲ್ಲಿ ಲೋಕಲಿಸ್ಟ್ ಅನ್ನೋದು ಗೊತ್ತಾಗಿದೆ. ಪಾಕಿಸ್ತಾನದಿಂದನೇ ಇವರಿಗೆ ಟ್ರೈನಿಂಗ್ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗಿರೋದು. ಇನ್ನೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪೊಲೀಸರಿರ್ಬೋದು, NIA ಅಧಿಕಾರಿಗಳಿರ್ಬೋದು, SIT ತಂಡ ಇರ್ಬೋದು, ಇವರೆಲ್ಲರೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿರೋದು. ಒಂದೊಂದೇ ಮಾಹಿತಿ ಹೊರ ಬರ್ತಾ ಇದೆ. ಇಲ್ಲಿವರೆಗೂ ಎಷ್ಟು ಅಟ್ಯಾಕ್ಗಳಾದವೋ ಆ ಅಟ್ಯಾಕ್ಗಳಲ್ಲೆಲ್ಲ ಕೂಡ ಪಾಕಿಸ್ತಾನದ ಕೈವಾಡ ಇತ್ತು. ಈಗ ಮೊನ್ನೆ ಅಷ್ಟು ಆದಂಥ ಅಟ್ಯಾಕ್ ಏನಿದೆ, ಪೆಹಲ್ಗಾಮ್ನಲ್ಲಾದಂಥ ಉಗ್ರರ ದಾಳಿ, ಅದರಲ್ಲೂ ಕೂಡ ಪಾಕಿಸ್ತಾನದ ಕೈವಾಡ ಅನ್ನೋದು ಗೊತ್ತಾಗಿದೆ. ಹೀಗಾಗಿನೇ ಪಾಕಿಸ್ತಾನದ ವಿರುದ್ಧ ಇಷ್ಟೊಂದು ಸೀರಿಯಸ್ ಆಗಿ ಆಕ್ಷನ್ ತೆಗೆದುಕೊಂಡಿರೋದು ಕೇಂದ್ರ ಸರ್ಕಾರ. ಪಾಕಿಸ್ತಾನ ಮಾಡಿದಂಥ ಈ ಒಂದು ದಾಳಿಯಿಂದಾಗಿ 28 ಜನರು ಬಲಿಯಾಗಿದ್ದಾರೆ. ಇನ್ನೂ ಕೂಡ ಅಟ್ಯಾಕ್ ಮಾಡೋದಕ್ಕಿಂತ ಅಲ್ಲಲ್ಲೇ ಹೊಂಚಾಗಿ ಕೂತಿದ್ದಾರಂತೆ. ಹಾಗಾಗಿನೇ ಈಗಾಗಲೇ ಗುಪ್ತಚರ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಇನ್ನೂ ದಾಳಿ ಆಗ್ಬೋದು, ಹುಷಾರಾಗಿರಿ ಅಂತ. ಹಾಗಾಗಿ ಈಗಾಗಲೇ ಸೇನಾ ಸಿಬ್ಬಂದಿ ಏನಿದ್ದಾರೆ ಅಲ್ಲಲ್ಲಿ ಅಲರ್ಟ್ ಆಗಿದ್ದಾರೆ. ಸೂಕ್ಷ್ಮ ವಲಯಗಳಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಿಸಲಾಗಿದೆ. ಯಾರೂ ಕೂಡ ಸದ್ಯಕ್ಕೆ ಇಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ ಹೋಗಬೇಡಿ, ಹೋದವರೆಲ್ಲ ಹೆಣ ಆಗಿ ಬಂದಿದ್ದಾರೆ. ಈ ರೀತಿ ದಾಳಿ ಆಗುತ್ತೆ ಅನ್ನುವಂಥ ಮತ್ತಷ್ಟು ಭಯ ವಾತಾವರಣ ಕೂಡ ಇರೋದ್ರಿಂದ ಸದ್ಯಕ್ಕಲ್ಲಿ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಿಕೊಂಡು ಮತ್ತೆ ಉಗ್ರರ ಅಡಗು ತಾಣಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ.